ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಇದು ಶೂಸ್ ನೋಡಿದ್ವಿ, ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ನಿಲ್ಸಿದ್ವಿ. ಬಟ್ ಅದು ಲೈಕ್ ಆಗ್ಲಿಲ್ಲ, ಹಾಗಾಗಿ ಹೊರಟ್ವಿ. ಸೊ ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತಿದ್ವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಆನ್ ದ ವೇ ಹೋಗ್ತಾ ವಿಧಾನಸೌಧ ನೋಡಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಜಸ್ಟ್ ಕ್ಯಾಪ್ಚರ್ ಮಾಡಿದೆ. ಬಟ್ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಬಿಕಾಸ್ ಟೂ ವೀಲರ್ ಅಲ್ಲಿ ಹೋಗ್ತಿದ್ವಲ್ಲ, ಸ್ವಲ್ಪ ಮೊಬೈಲ್ ಶೇಕ್ ಆಗ್ತಾ ಇತ್ತು. ಸೊ ಚಿಕ್ಕಪೇಟೆಗೆ ಇವತ್ತು ನಾವು ಹೊರಟಿರೋದು ಟೈಮ್ ಬಂದು ಆಲ್ಮೋಸ್ಟ್ 3 o'clock ಆಗಿತ್ತು ಅನ್ಕೊಳ್ಳಿ. ಏನಕ್ಕಪ್ಪ ಲೇಟ್ ಆಯ್ತು ಅಂದ್ರೆ, ಆಕ್ಚುಲಿ ಬೇಬಿ ಬರ್ಬೇಕಿತ್ತು ಇವತ್ತು ನಮ್ ಜೊತೆ. ಅವಳು ಸ್ಕೂಲ್ ಇತ್ತು, ಸ್ಕೂಲ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲ ನಾನು ಬರಲ್ಲ ಅಂದ್ಲು. ಹಾಗಾಗಿ ಅವಳನ್ನ ನನ್ನ ತಮ್ಮನ ಜೊತೆ ಮನೆಯಲ್ಲೇ ಬಿಟ್ಬಿಟ್ಟು ನಾವಿಬ್ರು ಮಾತ್ರ ಹೋಗ್ತಿದೀವಿ. ಏನಕ್ಕೆ ಹೋಗ್ತಿದೀವಿ ಎಲ್ಲ ಕೂಡ ನಾನು ನಿಮ್ ಜೊತೆ ಇವತ್ತು ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಗುಲ್ಲಿ ರೋಡ್, ಇಲ್ಲಿ ಮನೆ ಮಾಡ್ಬೇಕಿತ್ತು ನಾವು. ನೋಡಿ ಈ ಕಡೆ ಸುದರ್ಶನ್ ಸಿಕ್ಸ್ ಅಕಾಡೆಮಿ, ಸುದರ್ಶನ್ ರೈಟಾ? ಥ್ಯಾಂಕ್ಸ್ ಹೇಳಲ್ಲ. ಒಂದು ಕಿಲೋಮೀಟರ್ ನಡೆದಾಯ್ತು. ಸುದರ್ಶನ್ ಸಿಲ್ಕ್ಸ್ ಹತ್ರ ಬಂದಿದೆ. ಇವಾಗ ತಾನೇ ಬಂದಿದ್ದೀವಿ. ಈಗ ಇಲ್ಲಿ ಹಳ್ಳಿ ರೋಡಿಗೆ ಹೋಗ್ಬೇಕು ನಾವು. ಸೊ ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನೀವು ನೋಡ್ತಿರ್ಬೋದು ಇವಾಗ ನಾವು ಸ್ಟೇಷನರಿ ಶಾಪ್ ಅಲ್ಲಿ ಇದೀವಿ. ಏನಕ್ಕೆ ಅಂದ್ರೆ ಬೇಬಿದು ಈ ಮಂತ್ ಬರ್ಡೇ ಇದೆ. ಸೊ ಅವಳು ಒಂದ್ಸಲನು ಸ್ಕೂಲಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಸೊ ಈ ಸಲ ಅವಳಿಗೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಹಾಗಾಗಿ ಅವಳ ಫ್ರೆಂಡ್ಸಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡೋದು ಬೇಡ, ಏನಾದ್ರು ಡಿಫ್ರೆಂಟ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಅವಳ ಆಸೆ. ಸೊ ಹಾಗಾಗಿ ಇಲ್ಲಿ ಈ ಅವೆನ್ಯೂ ರೋಡ್ ಅಲ್ಲಿ ಏನಾದ್ರು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಅಲ್ಲಿ ಮಕ್ಕಳಿಗೆ ಏನಾದ್ರು ಡಿಫ್ರೆಂಟ್ ಆಗಿರೋದು ಏನಾದ್ರು ಸಿಗುತ್ತಾ ಅಂತ ಹೇಳಿ ನೋಡೋಣ ಅಂತ ಬಂದಿದೀವಿ. ತುಂಬಾ ಕಡೆ ಹುಡುಕಿ, ತುಂಬಾ ಒಂದು 6 o'clock ವರೆಗೂ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಫೈನಲ್ ಆಗಿ ಈ ಶಾಪ್ ನೀವು ನೋಡ್ತಿರ್ಬೋದು. ಇಲ್ಲಿ ವಿತ್ ಏನು ಇಮೇಜ್ ಇರ್ಬೋದು ಅಥವಾ ಅದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಕೂಡ ಟ್ಯಾಬ್ ಅಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ರು, ಏನ್ ಗಿಫ್ಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೋಡ್ತಾ ಇದೀವಿ ಈ ಶಾಪ್ ಅಲ್ಲಿ. ಫೈನಲ್ ಆಗಿ ಏನ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನಾವು ಆಲ್ಮೋಸ್ಟ್ ಹೋಗಿದ್ ಶಾಪ್ ಅಲ್ಲೆಲ್ಲ ಪೆನ್ಸಿಲ್ ಕೊಡಿ ಅಥವಾ ಎರೇಸರ್ ಶಾರ್ಪ್ನರ್ ಮತ್ತೆ ಪೆನ್ಸಿಲ್ ಕೊಂಬು ಬರುತ್ತಲ್ಲ ಅದು ಕೊಡಿ, ಕಲರಿಂಗ್ ಕೊಡಿ, ಕ್ರಯನ್ಸ್ ಕೊಡಿ ಅಂತಾನೆ ಸಜೆಸ್ಟ್ ಮಾಡಿದ್ರು. ಬಟ್ ನಮ್ಗೆ ಅದೊಂದು ಇಷ್ಟ ಆಗ್ಲಿಲ್ಲ. ಅಂಡ್ ಇನ್ನೊಂದು 2 ಶಾಪಲ್ಲಿ ಹೋದಾಗ ಮ್ಯಾಜಿಕ್ ಪೆನ್ ಇರ್ಬೋದು, ಮ್ಯಾಜಿಕ್ ಬುಕ್ ಇರ್ಬೋದು, ಅದನ್ನ ಸಜೆಸ್ಟ್ ಮಾಡಿದ್ರು. ಬಟ್ ಅದನ್ನ ಮಕ್ಳು ತುಂಬಾ ದಿನ ಯೂಸ್ ಮಾಡಲ್ಲ, ಅದು ಕೂಡ ಸುಮ್ನೆ ವೇಸ್ಟ್ ಅನ್ನಿಸ್ತು. ಹಾಗಾಗಿ ತುಂಬಾ ಕಡೆ ಹುಡ್ಕಾದ್ಮೇಲೆ ಇದೊಂದು ಶಾಪ್ ಸಿಕ್ತು. ಇಲ್ಲಿಗೆ ಬಂದು ನಮ್ಗೆ ಬೇಕಾಗಿರೋ ಅಂತಹ ಅಂಡ್ ಏನಂದ್ರೆ ವರ್ತ್ ಇರಬೇಕು, ಅದು ಅವರಿಗೆ ಯೂಸ್ಫುಲ್ ಆಗ್ಬೇಕು ಅಂತ ಗಿಫ್ಟ್ ನ ನಾವು ಹುಡುಕ್ತಿದ್ದು. ಸೊ ಫೈನಲಿ ಅದು ಸಿಕ್ತು, ಫೈನಲ್ ಮಾಡಿದ್ವಿ. ಅದೇನು ಅಂತ ತೋರಿಸ್ತೀನಿ. ಅದಾದ್ಮೇಲೆ ಇದೊಂದು ಪಜಲ್ ಗೇಮ್ ನಂಗೆ ತುಂಬಾ ಇಷ್ಟ ಆಯ್ತು ಇಬ್ರಿಗೂ. ಸೊ ಇದನ್ನ ಬೇಬಿಗೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದೀವಿ. ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಯಾವ ರೀತಿ ಹಾಡೋದು ಹೇಗಿರುತ್ತೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ಲ, ತಲೆ ಕೆಲ್ಸ ಕೊಡೋದು. ಅವ್ರದ್ದಾಯ್ತು. ಈ ಪಜಲ್ ಜೊತೆಗೆ ಇನ್ನು ಬೇಬಿಗೆ 1, 2, 3 ಐಟಮ್ಸ್ ತಗೊಂಡ್ವಿ, ಯೂಸ್ ಆಗುತ್ತೆ ಅಂತ ಹೇಳಿ. ಈ ಶಾಪಲ್ಲಿ ನಂಗೆ ಇಷ್ಟ ಆಗಿದ್ದು ಏನಂದ್ರೆ, ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಐಟಮ್ ನ ತೋರಿಸಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಕೂಡ ಈ ಟ್ಯಾಬ್ ಅಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ಇವಾಗ ನೋಡ್ತಿರ್ಬೋದು, ಇಲ್ಲಿ ಒಂದು ಐಲೈಟರ್ ಪ್ಯಾಕ್ ಇರ್ಬೋದು. ಇದು ನೋಡಕ್ಕೆ ಬಾಟಲ್ಸ್ ತರ ಇದೆ, ಬಟ್ ಇದು ಐಲೈಟರ್. ಅದು ಕೂಡ ನನಗೆ ಇಷ್ಟ ಆಯ್ತು. ಸೊ ನೋಡ್ತಾ ಇದ್ದೆ ತಗೋಬಹುದಾ ಏನು ಅಂತ ಹೇಳಿ. ಸೊ ಫೈನಲ್ ಆಗಿ ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಇವಾಗ ಪೇ ಮಾಡಿ ಮನೆಗೆ ಹೊರಡ್ಬೇಕು. ಆಲ್ಮೋಸ್ಟ್ 7 o'clock ಆಗಿದೆ ಟೈಮು. ಲೆಟ್ಸ್ ಗೋ. ಎಲ್ಲಿದ್ವಿ ಗೊತ್ತಾ? ಬ್ಯಾಂಗ್ಳೂರ್ ಗೇಟ್. ಹೆಂಗಿದೆ ನೋಡಿ ದೊಡ್ಡ ಟೈಮ್ ಬಂದು 7:20.
ಸೊ ಇವಾಗ ದೊಡ್ಡ ಗಣೇಶ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಇನ್ನೇನು ಸ್ವಲ್ಪ ದೂರ ರೀಚ್ ಆಗ್ಬಿಡ್ತೀವಿ. ಟೈಮ್ ಹೋಗ್ಬಿಟ್ಟಿದೆ, ಊಟ ಆಗಿಲ್ಲ. ಮನೆಗೆ ಹೋಗಿ ಊಟ ಪ್ರಿಪೇರ್ ಮಾಡಿ ಊಟ ಮಾಡಬೇಕು. ಬೇಬಿ ಕೂಡ ವೇಟ್ ಮಾಡ್ತಿರ್ತಾಳೆ. ಅಂಡ್ ನಾನು ಅಲ್ಲಿ ಏನೇನು ತಗೊಂಡೆ ಶಾಪಲ್ಲಿ, ಗಿಫ್ಟ್ ಏನು ತಗೊಂಡೆ, ಬೇಬಿಗೆ ಏನೇನು ತಗೊಂಡೆ ಅಂತ ಕೂಡ ತೋರ್ಸಕ್ಕಾಗ್ಲಿಲ್ಲ ಕ್ಲಿಯರ್ ಆಗಿ, ಬಿಕಾಸ್ ಟೈಮ್ ಆಗೋಗ್ಬಿಟ್ಟಿತ್ತು. ನಾವು ಹುಡ್ಕೋದ್ರಲ್ಲೇ ಆಲ್ಮೋಸ್ಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ. ಸೊ ಹಂಗಾಗಿ ತೋರ್ಸಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅಂಡ್ ಅವತ್ತಿನ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬೇಬಿಗೆ ಶೂಸ್ ಇರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಕೂಡ. ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಕೇಳಿಡು ಇದೆಯಂತ, ಎರಡು ಇದೆಯಾ? ನೋಡಿ 720 720 ಮಾಡ್ತೀನಿ. ಕಮ್ಮಿ ಏನು ಚೆನ್ನಾಗಿದೆ, ತಗೊಂತೀರಾ? ಚೆನ್ನಾಗಿದೆ. ಇರು ಒಂದ್ ನಿಮಿಷ, ಅಲ್ಲಿ ಹೂ ತಗೊಂತಲ್ಲ, ಹೂ ಇಸ್ಕೋ. ಅಲ್ಲಿ ಪೂಜೆಗೆ ಹೂ ತಗೊಂತ ಇದ್ದೀವಿ. ಸೋಮವಾರ ಶುಕ್ರವಾರ ಜಿಆರ್ಟಿ ಜ್ಯುವೆಲರ್ಸ್ ಬೇಬಿಗೆ ಚಿಕ್ಕದಾಗಿ ಸ್ಟಡ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಾಂದ್ರೆ ಫೈನಲ್ ಆಗಿ ಏನಾದರೂ ತಗೊಂಡ್ರೆ ಏನು ತಗೋಣ ಅಂತ ಬಂದ್ಬಿಟ್ಟು ತೋರಿಸ್ತೀನಿ. ನಾ ಹೊರಗಡೆ ಬಂದಿದ್ವಿ, ನಿದ್ದೆ ಸ್ಟಾರ್ಟ್ ಮಾಡ್ತೀಯಾ ಅಂತ. ಸ್ವಲ್ಪ ನಿಮಗೆ ಇಷ್ಟನಾ ಇವಳು? ನಿಮಗೆ ಇಷ್ಟನಾ? ಇದ್ರಲ್ಲಿ ಚೆನ್ನಾಗಿದೆ. ಇಲ್ಲಿ ಇದ್ರಲ್ಲಿ ಸೊ ಫಸ್ಟ್ ಫ್ಲೋರಲ್ಲಿ ನೋಡೋಣ ಬನ್ನಿ. ಚಿಕ್ಕದು ತಗೊಳ್ಳೋಣ, ನಿನಗೆ ದೊಡ್ಡದು ಬೇಡ. ಆಕ್ಚುಲಿ ಡೈಮಂಡ್ ಅಥವಾ ಗೋಲ್ಡ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಚಿಕ್ಕ ಚಿಕ್ಕದಾಗಿರೋದು ತಗೊಳ್ಳೋಣ, ಸ್ಟಡ್ ತರ. ಅವಳ ಕಿವಿಗೆ ಡೈಲಿ ಯೂಸಿಗೆ ಸೂಟ್ ಆಗ್ಬೇಕು ಅಂತ ನೋಡ್ತಿದ್ದು, ಬಟ್ ಇಲ್ಲಿ ಸಿಗ್ಲಿಲ್ಲ. ಎಲ್ಲ ಬಿಗ್ ಬಿಗ್ ಸೈಜ್ ಇತ್ತು ಅಂಡ್ ಕೆಲವು ಡಿಸೈನ್ ಕೂಡ ಇಷ್ಟ ಆಗ್ಲಿಲ್ಲ. ಸೊ ಅಲ್ಲಿಂದ ಹೊರಟ್ವಿ, ಏನು ತಗೊಂಡ್ಲಿಲ್ಲ. ನೆಕ್ಸ್ಟ್ ಡೇ ಈವ್ನಿಂಗು ಇಲ್ಲಿ KR-ಪುರಂ ಹತ್ರ ಒಂದು ಚಿಕ್ಕದಾಗಿ ಮಾಲ್ ಆಗ್ತಿದೆ. ಇವಾಗ ತಾನೇ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇಲ್ಲಿ ಜೀವ ಜ್ಯುವೆಲರ್ಸ್ ಇರ್ಬೋದು ಅಥವಾ ಬ್ಲೂ ಸ್ಟೋನ್ ಇರ್ಬೋದು, ಕ್ಯಾರೆಟ್ ಲೇನ್ ಅಂತ ಜ್ಯುವೆಲರಿ ಇರ್ಬೋದು, ಅದಕ್ಕೂ ಶಾಪ್ ಓಪನ್ ಆಗಿತ್ತು. ಸೊ ಇವಾಗ ನಾವು ಬ್ಲೂ ಸ್ಟೋನಿಗೆ ಬಂದಿದ್ದೀವಿ. ಲೆಟ್ ಸಿ ಏನ್ ಸಿಗುತ್ತೆ, ಅಟ್ಲೀಸ್ಟ್ ಇಲ್ಲಾದ್ರೂ ಬೇಬಿಗೆ ಸೂಟ್ ಆಗುವಂಥದ್ದು ಏನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಆಕ್ಚುಲಿ ನಾವು ಬೇಬಿಗೆ ಬ್ರೇಸ್ಲೆಟ್ ತಗೊಳ್ಳೋಣ ಅಂತ ಬಂದದ್ದು. ಸೊ ನೋಡ್ತಿರ್ಬೋದು ಇಲ್ಲಿ ಬ್ಲ್ಯಾಕ್ ಬೀಡ್ಸ್ ಇರುವಂತಹ 1-2-3 ಡಿಸೈನ್ಸ್ ನ ಅವಳ ಹತ್ರ ಹಾಕಿ ಚೆಕ್ ಮಾಡಿಸಿದ್ವಿ. ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಏನಂದ್ರೆ ಸ್ಮಾಲ್ ಸೈಜು. ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 2-3 ಮಂತ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಅವಳು. ಅದಾದ್ಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ರಿಂಗ್ಸ್ ಹಾಕ್ಸ್ಕೋಬಹುದು ನಾವು ಹೊರಗಡೆ, ಆದ್ರೂ ಆ ಬ್ರೇಸ್ಲೆಟ್ ವೇಸ್ಟ್ ಅನ್ನಿಸ್ತು. ಹಾಗಾಗಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಪಕ್ಕದಲ್ಲಿ ಶಾಪ್ ಇತ್ತು, ಕ್ಯಾರೆಟ್ ಲೇನ್ ಅಂತ, ಅಲ್ಲಿಗೆ ಬಂದಿದ್ವಿ. ಸೊ ಇಲ್ಲೂ ಬ್ರೇಸ್ಲೆಟ್ ಸೇಮ್ ಪ್ರಾಬ್ಲಮ್ ಅಂದ್ರು. ಹಂಗಾಗಿ ಓಕೆ ಬ್ರೇಸ್ಲೆಟ್ ಬೇಡ, ಇಯರಿಂಗ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇದೊಂದು 2 ಪೀಸ್ ನೋಡಿದ್ವಿ. ಇದೆರಡು ಡೈಮಂಡ್ ಇಯರಿಂಗ್. ಆಕ್ಚುಲಿ ನಂಗೆ ಇಷ್ಟ ಆಯ್ತು, ತುಂಬಾ ಚಿಕ್ಕದಿತ್ತು, ಬೇಬಿಗೂ ಸೂಟ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಹಾಗೆ ಫಿಂಗರ್ ರಿಂಗ್ ಕೂಡ ಇತ್ತು ಇಲ್ಲಿ, ಬಟ್ ಅದು ಬೇಬಿಗೆಲ್ಲ ತಗೊಂಡ್ರೆ ವೇಸ್ಟ್, ಯಾಕಂದ್ರೆ ಅವರು ಗ್ರೋಯಿಂಗ್ ಕಿಡ್ ಅಲ್ವಾ, ಹಾಗಾಗಿ. ಸೊ ನೋಡೋಣ ಇನ್ಯಾವುದೆಲ್ಲ ಸಿಗುತ್ತೆ ಇಲ್ಲಿ ಡಿಸೈನ್ಸ್ ಅಂತ. 13,920. ದೀಪ ಅದೊಂದು ತೆಗಿ, ಅದು ಇನ್ಫಿನಿಟಿ ಚೆನ್ನಾಗಿದೆ. ಸೊ ಅದೆರಡು ಇಯರಿಂಗ್ಸ್ ಫೈನಲ್ ಮಾಡಿದ್ವಿ. ಅದಾದ್ಮೇಲೆ ಈ ಕಡೆ ಸೆಕ್ಷನ್ಗೆ ಬಂದಾದ್ಮೇಲೆ ಇಲ್ಲೂ ಕೂಡ ವೆರೈಟೀಸ್ ಆಫ್ ಡಿಸೈನ್ಸ್ ಇಯರಿಂಗ್ಸ್ ನಮ್ಗೆ ಸಖತ್ ಇಷ್ಟ ಆಯ್ತು. ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಚಿಕ್ಕದಿತ್ತು. ಅಂದ್ರೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಅಂದ್ರೆ 5th 6th ಅಥವಾ 10th ಸ್ಟ್ಯಾಂಡರ್ಡ್ ಆ ತರ ಎಲ್ಲ ಹೋದ್ರೆ ಯೂಸ್ ಮಾಡಕ್ಕಾಗಲ್ಲ. ಅದು ಹೆಂಗೆ ಅಂದ್ರೆ ನೋಸ್ ಪಿನ್ ತರ ಇತ್ತು. ಹಾಗಾಗಿ ಇಲ್ಲೊಂದ್ಸಲ ನೋಡಿ ಅಂದ್ರು, ಹಂಗಾಗಿ ಈ ಸೈಜ್ ಅಲ್ಲಿ ಇದ್ರೆ ಪರವಾಗಿಲ್ಲ ಅನ್ನಿಸ್ತು. ಅಂಡ್ ಅವ್ಳು ಸ್ವಲ್ಪ ದೊಡ್ಡವಳಾದ್ರೂ ಯೂಸ್ ಮಾಡಬಹುದು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನೋಡ್ತಾ ಇದೀನಿ. ಸೊ ಫೈನಲ್ ಆಗಿ ಯಾವ ಇಯರಿಂಗ್ಸ್ ತಗೊಳ್ತೀನಿ ಅಂತ ನೋಡೋಣ ಬನ್ನಿ. ಯಾರಿಗೂ ಇಷ್ಟ ಆಗುದಿಲ್ಲ. ಸೊ 15 days ಒಳಗಡೆ ನೀವು ಬಂದ್ರೆ ನೀವು ಏನು ಅಮೌಂಟ್ ಪೇ ಮಾಡಿರ್ತೀರಾ ಅದು ಸೇಮ್ ಆಗೇ ಇರುತ್ತೆ. ಹಂಗಲ್ಲ ನಾವು ಹೇಳ್ತಿರೋದು, ಈಗ ಅವಳು ತುಂಬಾ ದಿನ ಆದ್ಮೇಲೆ 1 by 1 ಕಂಪ್ಲೀಟ್ ಮಾಡ್ಬಿಡ್ತೀವಿ. Okay. ಪ್ರೊಸೀಜರ್ ಇದೆ. ಓಕೆನಾ?
ಅವಾಗ ಬಂದರೆ ನಿಮ್ಗೆ ಅಮೌಂಟ್ ಏನಿರುತ್ತೋ ಅದು ನಮ್ಮ ಹತ್ರನೇ ಇರುತ್ತೆ, ಬೇರೆ ಏನಾದರೂ ತೊಗೋಬೋದು. ಲೈಫ್ ಟೈಮ್ ಎಕ್ಸ್ಚೇಂಜ್ ಅಂದರೆ ಆಫ್ಟರ್ 2 years ಬರ್ತೀರಾ, ಅವರು ದೊಡ್ಡವರಾಗ್ತಾ ಇರ್ತಾರೆ, ಅವ್ರಿಗೆ ಅವಾಗ ಡಿಸೈನ್ ಬೇಕಂದ್ರೆ ಅಫ್ಕೋರ್ಸ್ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅವತ್ತಿನ 14 ಕ್ಯಾರೆಟ್ ರೇಟ್ ಏನಿರುತ್ತೋ ಅದು 100% ಎಕ್ಸ್ಚೇಂಜ್ ವ್ಯಾಲ್ಯೂ, ಪ್ರಿವೇಲಿಂಗ್ ಮಾರ್ಕೆಟ್ ವ್ಯಾಲ್ಯೂ, ಡೈಮಂಡ್ ಕ್ಲಾರಿಟಿ, GH ಕಲರ್, SI ಕ್ಲಾರಿಟಿಗೆ ಅವತ್ತು ಏನು ರೇಟ್ ಇರುತ್ತೋ ಅದು 100% ಎಕ್ಸ್ಚೇಂಜ್ ವ್ಯಾಲ್ಯೂ ಇದೆ. ಮೇಕಿಂಗ್ ಚಾರ್ಜಸ್ಸು GST ಡಿಸ್ಕೌಂಟ್ ಮಾತ್ರ ಕಡಿಮೆ ಆಗುತ್ತೆ. ಇಲ್ಲಿ ಎಲ್ಲ ಎಲ್ಲೇ ಗೋಲ್ಡ್ ಜ್ಯುವೆಲ್ರಿಗೆ ಹೋದ್ರೂ ಸೇಮ್. ಇನ್ ಕೇಸ್ ನಿಮ್ಗೆ ಯಾವ ಜ್ಯುವೆಲ್ರಿನೂ ಇಷ್ಟ ಆಗ್ತಾ ಇಲ್ಲ, ನಿಮಗೆ ಇದು ಒಡವೆನೇ ಬೇಡ ನೀವೇ ತಗೊಳ್ಳಿ, ನಮ್ಗೆ ಬರೀ ಅಮೌಂಟ್ ಬೇಕಂದ್ರೂ ರೀಫಂಡ್ ಮಾಡ್ತೀವಿ 90%. ಎಕ್ಸ್ಚೇಂಜ್ ಆಗಿ ನಮಗೆ ಕೊಟ್ಬಿಟ್ಟು ಬೇರೆ ತಗೊಂಡ್ರೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ನಿಮ್ಗೆ ಬರೀ ಕ್ಯಾಶ್ ಬೇಕಂದ್ರೆ 90%. ಥ್ಯಾಂಕ್ ಯು. ಅದೊಂದು ಫೈನಲ್ ಮಾಡಿ. ಇಷ್ಟೊಂದು ಗೋಲ್ಡ್ ಇದೆಲ್ಲ ಪೆಂಡೆಂಟ್ಸ್. ಏನು ಆಡ್ತಿದ್ಯಾ? ಆಡಕ್ಕೆ ಗೊತ್ತಾ ನಿಂಗೆ? ಹೆಂಗೆ ಆಡೋದು? ನಿನ್ನ ತಲೆ ಹಂಗಾಡತ್ತದು. ನಿನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರಲ್ಲ ಬೇಬಿ. ಸ್ಕೀಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಲ್ಲ, ಬೇರೆ ಏನಾದರೂ ಬ್ಯೂಟಿಫುಲ್ ರೋಸ್ ಗೋಲ್ಡಲ್ಲೇ ಬಟರ್ಫ್ಲೈ ಬ್ರೇಕಪ್. ಗ್ರೌಂಡ್ ಫ್ಲೋರಲ್ಲೆಲ್ಲ ನೋಡಿ, ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ದೊಡ್ಡವರಿಗೆ ಇಯರಿಂಗ್ಸ್ ಇರ್ಬೋದು, ರಿಂಗ್ ಆಗಿರ್ಬೋದು, ಬ್ಯಾಂಗಲ್ಸ್, ಬ್ರೇಸ್ಲೆಟ್ಸ್, ಮತ್ತೆ ನೆಕ್ ಚೈನ್, ನೆಕ್ಲೇಸ್ ಎಲ್ಲ ಕೂಡ ಸಿಗುತ್ತೆ. ಜೆಂಟ್ಸಿಗೂ ಕೂಡ ರಿಂಗ್ಸು, ಬ್ರೇಸ್ಲೆಟ್ಸು, ಕಡ್ಗ ಎಲ್ಲ ಕೂಡ ಸಿಗುತ್ತೆ. ಇಲ್ಲಿ ಮಿನಿಮಲ್ ಡಿಸೈನ್ಸ್ ಬ್ರೇಸ್ಲೆಟ್ಸ್ ಕೂಡ ಸಿಗುತ್ತೆ ದೊಡ್ಡವರಿಗೆ. ಹಾಗಾಗಿ ಇಲ್ಲೆಲ್ಲ ಅಂದರೆ ಕಿಡ್ ಸೆಕ್ಷನ್ ಎಲ್ಲ, ಇದು ಕೆಳಗಡೆ ಮಾತ್ರ ಕಿಡ್ ಸೆಕ್ಷನ್. ಸೊ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಡಿಸೈನ್ಸು. ನಾರ್ಮಲ್ ಜ್ಯುವೆಲರಿ ಶಾಪಿಗೆ ಹೋದರೆ ಇಷ್ಟು ಮಿನಿಮಲ್ ಡಿಸೈನ್ಸ್ ಎಲ್ಲ ಸಿಗಲ್ಲ ನಮಗೆ, ಅಂದರೆ 1-1.5 ಗ್ರಾಮಲ್ಲೆಲ್ಲ ನಾವೇನು ತಗೊಳಕ್ಕಾಗಲ್ಲ. ಬಟ್ ಇಲ್ಲಿ 1 ಗ್ರಾಮಿಂದ ಕೂಡ ಸಿಗುತ್ತೆ. ನಂಗೆ ಅದು ಸಖತ್ ಇಷ್ಟ ಆಯ್ತು. ಅಂಡ್ ಇನ್ನೊಂದು ಏನಂದ್ರೆ 14 ಕ್ಯಾರೆಟ್, 18 ಕ್ಯಾರೆಟ್ ಅಂಡ್ 22 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ, ಡೈಮಂಡ್ ಕೂಡ ಸಿಗುತ್ತೆ, ಬಟ್ ಸಿಲ್ವರ್ ಅವೈಲಬಲ್ ಇರಲ್ಲ ಇಲ್ಲಿ. ಸೊ ನಾವು ತಗೊಂಡಿದ್ದು ಇಯರಿಂಗ್ಸು ಅದು 14 ಕ್ಯಾರೆಟ್ ಅಲ್ಲಿ ಇತ್ತು. ಯಾವ ಡಿಸೈನ್ ಅಂತ ಕೂಡ ನಾನು ನಿಮಗೆ ತೋರ್ಸಕ್ಕಾಗ್ಲಿಲ್ಲ. ಅಂಡ್ ನಮಗೆ 14 ಕ್ಯಾರೆಟ್ ಅಲ್ಲಿ ಬೇಡವಾಗಿತ್ತು, 18 ಕ್ಯಾರೆಟ್ ಅಲ್ಲಿ ಬೇಕಿತ್ತು. ಲಾಸ್ಟ್ ಅಲ್ಲಿ ಒಂದು ಇಯರಿಂಗ್ ನ ಫೈನಲ್ ಮಾಡಿದ್ವಿ, ಬಟ್ ಫೈನಲ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು 14 ಕ್ಯಾರೆಟ್ ಮತ್ತೆ ರೋಸ್ ಗೋಲ್ಡ್ ಅಂತ. ಆಕ್ಚುಲಿ ನಮಗೆ 18 ಅಥವಾ 22 ಕ್ಯಾರೆಟ್ ಅಲ್ಲಿ ಯೆಲ್ಲೋ ಗೋಲ್ಡ್ ಬೇಕಿತ್ತು, ಬಟ್ ಅದು ಸ್ಟಾಕ್ ಇರಲಿಲ್ಲ ಅಂಡ್ ಅದು ಆಪ್ಷನ್ ಕೂಡ ಇರಲಿಲ್ಲ. ಅಂಡ್ ನಿಮ್ಗೆ ಬೇಕಂದ್ರೆ ಅದು ಆರ್ಡರ್ ಕೊಟ್ಟು ಕಸ್ಟಮೈಸ್ ತರ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಅದ್ ಮಾಡ್ಸಕ್ಕೆ ಒಂದು 15 to 20 days ಬೇಕಾಗತ್ತೆ ಅಂತ ಅಂದ್ರು. ಇಷ್ಟೊತ್ತು ನೋಡ್ಬಿಟ್ಟು ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ರಿಟರ್ನ್ ಬಂದ್ವಿ. ಸೊ ನೆನ್ನೆನೂ ಹಿಂಗೆ ಆಯ್ತು, ಚಿಕ್ಕಪೇಟೆಯಲ್ಲಿ ಏನೇನು ತಗೊಂಡ್ವಿ ಅನ್ನೋದನ್ನ ತೋರ್ಸಕ್ಕಾಗ್ಲಿಲ್ಲ. ಇವತ್ತು ಏನ್ ತಗೊಂಡ್ವಿ, ಯಾವ್ದು ಫೈನಲ್ ಮಾಡಿದ್ವಿ ಅನ್ನೋದನ್ನು ತೋರ್ಸಕ್ಕಾಗ್ಲಿಲ್ಲ. ಹಾಗಾಗಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ, ಬೇಬಿಗೆ ಏನೇನು ತಗೊಂಡಿದ್ದೀನಿ, ಏನ್ ಗಿಫ್ಟ್ ತಗೊಂಡೆ, ಅವ್ಳ ಫ್ರೆಂಡ್ಸಿಗೆ ಏನ್ ಗಿಫ್ಟ್ ತಗೊಂಡ್ಲಿ ಎಲ್ಲ ಕೂಡ ನಾನು ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬೈ, ಟೇಕ್ ಕೇರ್.